ಆತ್ಮೀಯರೇ, ಇನ್ನೊಂದು ತರಗತಿ ತಮಗೆಲ್ಲರಿಗೂ ಆಧಾರದ ಹೃದಯಪೂರ್ವಕ ಸ್ವಾಗತ. ಮಾತೃಭಾಷೆ ಬೋಧನಾ ಮಾಡುವ ಶಿಕ್ಷಕ ಮಿತ್ರರಿಗೆ ದಿನನಿತ್ಯ ಇದನ್ನು ನೋಡ್ತಾ ಇರ್ತಾರೆ, ಇದು ಕೇಳ್ತಾ ಇರ್ತಾರೆ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನುಭವಕ್ಕೆ ಅದು ಬಂದಿರ್ತದೆ. ನಾನೆಂದು ಆಲಿಸುವಿಕೆಯ ವಿಷಯದ ಅಡಿಯಲ್ಲಿ ಇನ್ನ ಸಂಚಿಕೆ ನಿಮ್ಮ ಮುಂದಿಗೆ ತರಲಿದ್ದೇನೆ. ಪುಯ್ಯಕ್ಕೆ ಬರಬಹುದು ಎಂಬುದು ನನ್ನ ಆಶಯವಾಗಿದೆ. ಆಲಿಸುವಿಕೆ ಒಂದು ಭಾಷೆಯಲ್ಲಿ ಕೇಳುವ ಧ್ವನಿಗಳನ್ನು ಅರ್ಥ ಮಾಡಿಕೊಂಡು ಗ್ರಹಿಸುವುದೇ ಆಲಿಸುವಿಕೆ. ಆಲಿಸುವಿಕೆಯು ಒಂದು ಪ್ರಜ್ಞಾಪೂರ್ವಕ, ಉದ್ದೇಶಪೂರ್ವಕ ಮಾನಸಿಕ ಕ್ರಿಯೆಯಾಗಿದ್ದು, ಕೇಳುವ ಶಬ್ದಗಳನ್ನು ಅರ್ಥ ಮಾಡಿಕೊಳ್ಳುವ ಕ್ರಿಯೆ. ನಮ್ಮ ಕಿವಿಗೆ ಯಾಂತ್ರಿಕವಾಗಿ ಬೀಳುವ ಶಬ್ದಗಳೆಲ್ಲ ಆಲಿಸುವಿಕೆಯಾಗುವುದಿಲ್ಲ. ಕೇಳುವ ಶಬ್ದಗಳು ಅರ್ಥಗಳಾಗಿ, ಭಾವನೆಗಳಾಗಿ ಸ್ವೀಕೃತವಾಗುವ ಪ್ರಕ್ರಿಯೆಯೇ ಅದು ಕ್ರಿಯೆಯೇ ಆಲಿಸುವಿಕೆ. ಆಲಿಸುವಿಕೆ ಒಂದು ಸುಲಭ ಸ್ವಾಭಾವಿಕ ಕ್ರಿಯೆ, ಆದರೂ ಇದು ಯಾಂತ್ರಿಕ ಕ್ರಿಯೆಯಲ್ಲ. ಇದೊಂದು ಉದ್ದೇಶಪೂರ್ವಕ, ಪ್ರಜ್ಞಾಪೂರ್ವಕ, ಕ್ರಮಬದ್ಧ ಮಾನಸಿಕ ಕ್ರಿಯೆ. ಕೇಳುವಿಕೆಯ ಆಲಿಸುವಿಕೆಯು ಒಂದು ಭಾಗ. ನಮಗೆ ಕೇಳಿಸುವ ಧ್ವನಿಗಳೆಲ್ಲ ಅರ್ಥವಾಗುವುದಿಲ್ಲ ಅಥವಾ ಕೇಳುವ ಶಬ್ದಗಳೆಲ್ಲ ನಾವು ಅರ್ಥ ಮಾಡಿಕೊಳ್ಳುವುದಿಲ್ಲ. ವಿದ್ಯಾರ್ಥಿಗಳು ಆಲಿಸುವಿಕೆಯಲ್ಲಿ ಕಂಡುಬರುವ ಸಾಮಾನ್ಯ ದೋಷಗಳು ಯಾವ್ಯಾವ ಬರ್ತವೆ ಅಂದರೆ, ಉದ್ದೇಶವನ್ನು ನಿರ್ಧರಿಸಿಕೊಳ್ಳಲು ಆಲಿಸುವುದು, ಶಾರೀರಿಕ ಮತ್ತು ಮಾನಸಿಕ ಸ್ಥಿರತೆ ಇಲ್ಲದೆ ಆಲಿಸುವುದು, ಪ್ರಚೋದನೆಗೊಳ್ಳದೆ ಬೇಕಾಬಿಟ್ಟಿ ಕೇಳುವುದು, ಅನಾಸಕ್ತಿಯಿಂದ ಕೇಳುವುದು, ಏನು ಕೇಳಬೇಕೋ, ಹೇಗೆ ಕೇಳಬೇಕು, ಹೇಗೆ ಕೇಳಬೇಕೆಂಬ ಪರಿವೆಯೇ ಇಲ್ಲದೆ ಆಲಿಸುವುದು, ಮಾನಸಿಕ ಏಕಾಗ್ರತೆಯ ಕೊರತೆಯಿಂದ ಕೇಳುವುದು, ಭಾಷೆಯ ಅಪೂರ್ಣತೆಯಿಂದಾಗಿ ಸಂಭವಿಸುವ ದೋಷಗಳು, ಕೇಳುವ ಭಾಷೆಯ ಧ್ವನಿ ಶೈಲಿಯ ಪರಿಚಯವಿಲ್ಲದ ಕೇಳುವುದು, ಧ್ವನಿ ವ್ಯತ್ಯಾಸಗಳಿಂದಾಗುವ ಅರ್ಥ ವ್ಯತ್ಯಾಸಗಳನ್ನು ಗುರುತಿಸದೆ ಕೇಳುವುದು, ಪದ ಸಂಪತ್ತಿನ ಕೊರತೆಯಿಂದ ಕೇಳುವುದು, ಪರಿಚಯವಿಲ್ಲದ ವಾಕ್ಯಗಳನ್ನು ಕೇಳುವುದು, ಹೇಳುವವರು ಸ್ಪಷ್ಟ ಉಚ್ಚಾರ, ವ್ಯಾಕರಣದ ನಿಯಮಗಳ ಬಗ್ಗೆ ತಿಳುವಳಿಕೆ ಇಲ್ಲದೆ ಕೇಳುವುದು, ದೈಹಿಕ ಆಯಾಸ ಮತ್ತು ಶ್ರವಣ ದೋಷಗಳಿಂದ ಆಗುವ ದೋಷಗಳು, ದೈಹಿಕವಾಗಿ ಬಳಲಿ ಇರುವಾಗ ಕೇಳುವುದು, ಆತುರವಾಗಿ, ಭಯ, ಸಂಕೋಚದಿಂದ ಕೇಳುವುದು, ಸರಿಯಾಗಿ ಕುಳಿತುಕೊಳ್ಳದೆ ಒತ್ತಡದಲ್ಲಿ ಕೇಳುವುದು, ಕಿವಿ ಕೇಳಿಸದೆ ಇರುವಾಗ ಕೇಳುವುದು, ನೆಗಡಿ, ಕೆಮ್ಮು, ತಲೆನೋವು ಇರುವಾಗ ಕೇಳುವುದು, ಆಯಾಸದಿಂದ ಅಪೂರ್ಣ ಕೇಳುವುದು, ಮಾನಸಿಕ ವಿಕ್ಷಿಪ್ತತೆಯಿಂದ ಆಗುವ ದೋಷಗಳು, ಮಾನಸಿಕ ಸಿದ್ಧತೆ ಇಲ್ಲದೆ ಕೇಳುವುದು, ಅನ್ಯ ಮನಸ್ಸಿನಿಂದ ಕೇಳುವುದು, ಹಗಲಗನಸು ಕಾಣುತ್ತಾ ಕೇಳುವುದು, ಮಾನಸಿಕ ಒತ್ತಡ ಸಂದರ್ಭದಲ್ಲಿ ಕೇಳುವುದು, ಭಯದ ವಾತಾವರಣದಲ್ಲಿ ಕೇಳುವುದು, ಸಂಕೋಚದಿಂದ ಕೇಳುವುದು, ಆಲಿಸುವಾಗ ಸಹನೆ ಕಳೆದುಕೊಂಡು ಕೇಳುವುದು. ಅಪೂರ್ಣ ಕೇಳುವಿಕೆಯ ದೋಷಗಳು: ಕೆಲವೇ ಅಂಶಗಳನ್ನು ಆಲಿಸುವುದು, ಬಿಟ್ಟು ಬಿಟ್ಟು ವಿಷಯಗಳನ್ನು ಆಲಿಸುವುದು, ಆಲಿಸುವಿಕೆಯಲ್ಲಿ ಹಿಮ್ಮರಳುವಿಕೆ ಆಗುವುದು, ಅರ್ಥ ಗ್ರಹಿಸದೆ ಯಾಂತ್ರಿಕವಾಗಿ ಕೇಳುವುದು. ಇಲ್ಲ ನೋಡ್ತಿರ್ತೀವಿ, ನಾವು ಪಾಠ ಮಾಡುವಾಗ ಮಕ್ಕಳು ಬೇಕು ಅಂತಲೇ ಇನ್ನೆಲ್ಲ ಭಾವನೆಯನ್ನು ತೋರಿಸ್ತಾ ಇರ್ತಾರೆ. ಅವೆಲ್ಲವೂ ಅಲ್ಲ, ಅವು ಶಿಕ್ಷಕರ ಭಯದಿಂದ ಕೇಳ್ತಾ ಇದ್ದಾನೋ ಎಂಬ ನಟನೆಯನ್ನು ಕೂಡ ವಿದ್ಯಾರ್ಥಿಗಳು ಮಾಡೋದನ್ನು ನಾವು ಕ್ಲಾಸ್ಗಳಲ್ಲಿ ನೋಡ್ತಾ ಇರ್ತೇವೆ. ಅರ್ಥ ಗ್ರಹಿಸದೆ ಯಾಂತ್ರಿಕವಾಗಿ ಕೇಳುವುದು, ಮುಖ್ಯಾಂಶಗಳನ್ನು ಗಮನಿಸದೇ ಕೇಳುವುದು, ಸರಳ ವಿಷಯ ಕೇಳಿ ಕ್ಲಿಷ್ಟ ವಿಷಯ ನಿರ್ಲಕ್ಷಿಸುವುದು, ವಿಷಯವನ್ನು ಇಡಿಯಾಗಿ ಗ್ರಹಿಸದೆ ಬಿಡಿ ಬಿಡಿಯಾಗಿ ಆಲಿಸುವುದು, ಕೇಳಿದ ವಿಷಯಗಳನ್ನು ನೆನಪಿಟ್ಟುಕೊಳ್ಳಲು ಮೆರೆಯುವುದು, ಕೇಳುವುದನ್ನೆಲ್ಲವನ್ನು ಆತುರವಾಗಿ ಟಿಪ್ಪಣಿಗೊಳಿಸುವುದು. ಆಲಿಸುವಿಕೆಯಲ್ಲಿ ಬರಬಹುದಾದ ವ್ಯಕ್ತಿನಿಷ್ಠ ದೋಷಗಳು ಯಾವುವು ಬರ್ತವೆ ಅಂತಂದರೆ ಈ ಕೆಳಗಂಡಂತಿವೆ: ವಿಷಯ ಅಥವಾ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು. ಬಿಡ ಅವನೇನು ಹೇಳ್ತಾನೆ ಅವನೇ ಪಾಠ ಕೇಳಬೇಕು, ಬಿಡ ಇವನೇನು ಹೇಳ್ತಾನೆ ಇವನೇ ಪಾಠ ಕೇಳಬೇಕು. ಇವೆಲ್ಲವೂ ಬಿಡ ಹೋಗಿ ಕೊನೆ ಪರೀಕ್ಷೆ ಬಂದಾಗ ಮಾರ್ಕ್ಸ್ಗಳು ಕೂಡ ಬಿಡ ಹೋಗಿ ಏನು ಬರಲಿಲ್ಲ. ಇಂತಹ ಬಿಡ ಪದಗಳು ಮಕ್ಕಳಲ್ಲಿ ಇರ್ತದೆ. ಹಾಗಾಗಿ ಮೊದಲು ಈ ಅನಿಷ್ಟ ಪದ್ಧತಿಯನ್ನು ಮಕ್ಕಳ ಮನಸ್ಸಿಂದ ಕಿತ್ತೆಸಬೇಕಾಗಿರೋದು ಪ್ರತಿಯೊಬ್ಬ ಶಿಕ್ಷಕರ ಕರ್ತವ್ಯ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ವಿಷಯ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹ ಹೊಂದಿ ಕೇಳುವುದು, ಮೇಲರಿಮೆ ಅಥವಾ ಕೀಳಿರಿಮೆಯಿಂದ ಕೇಳುವುದು, ವಿಷಯ ಅತ್ಯಂತ ಮುಖ್ಯ ಅಥವಾ ಅಮುಖ್ಯ ಎಂಬ ಭಾವನೆಯಿಂದ ಕೇಳುವುದು, ನನಗೆ ಅರ್ಥವೇ ಆಗುವುದಿಲ್ಲ ಎಂದು ಭಾವಿಸಿ ಕೇಳುವುದು, ತಪ್ಪು ಹುಡುಕುವ ಉದ್ದೇಶದಿಂದ ಕೇಳುವುದು, ಇದೆಲ್ಲವೂ ನನಗೆ ಗೊತ್ತಿದೆ ಎಂಬ ಭಾವನೆಯಿಂದ ಕೇಳುವುದು, ಆಲಿಸುವ ಸಂದರ್ಭ ಅಥವಾ ಸ್ಥಳದಲ್ಲಿನ ಅಡಚಣೆಗಳನ್ನು ನೋಡೋದಾದರೆ
ಶಬ್ದ ಮಾಲಿನ್ಯ ಮತ್ತು ಗಾಳಿ ಬೆಳಕಿನ ಕೊರತೆ, ನಿರ್ಬಂಧದ ಸನ್ನಿವೇಶಗಳಲ್ಲಿ ಕೇಳಬಹುದು. ಕುಳಿತು ಕೇಳುವ ಆಸನ ವ್ಯವಸ್ಥೆ ಅಸಮರ್ಪಕತೆ, ಆಲಿಸುವಿಕೆಯನ್ನು ಉತ್ತಮಪಡಿಸಲು ಗಮನದಲ್ಲಿಡಬೇಕಾದ ಅಂಶಗಳು: ಉದ್ದೇಶಪೂರ್ವಕವಾಗಿ ಪ್ರಚೋದನೆಗೊಂಡು ಆಲಿಸಬೇಕು, ಆಲಿಸುತ್ತಾ ಗ್ರಹಿಸಬೇಕು, ಶಾರೀರಿಕ ಮಾನಸಿಕ ಆರೋಗ್ಯದ ಸ್ಥಿತಿಯಲ್ಲಿ ಆಲಿಸಬೇಕು, ಆಸಕ್ತಿಯಿಂದ ಆಲಿಸಬೇಕು, ವಿಷಯವನ್ನು ಇಡಿಯಾಗಿ ಆಲಿಸಿ ಗ್ರಹಿಸಬೇಕು, ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸಬೇಕು, ಆತರ ಪಡದೆ ಸಾವಧಾನವಾಗಿ ಆಲಿಸಬೇಕು, ಹೇಳುವವರನ್ನು ನೋಡುತ್ತಾ ಆಲಿಸಬೇಕು, ವಸ್ತುನಿಷ್ಠವಾಗಿ ಆಲಿಸಬೇಕು, ಸಹಜವಾಗಿ ನಿರಂತರವಾಗಿ ಆಲಿಸಬೇಕು, ಪೂರ್ವಗ್ರಹ ಹೊಂದದೆ ಮುಕ್ತ ಮನಸ್ಸಿನಿಂದ ಆಲಿಸಬೇಕು. ವಿದ್ಯಾರ್ಥಿಗಳಲ್ಲಿ ಉತ್ತಮವಾಗಿ ಆಲಿಸುವ ಸಾಮರ್ಥ್ಯ ಬೆಳೆಸುವ ಅಭ್ಯಾಸಗಳು ಕೆಲವು ಚಟುವಟಿಕೆಗಳನ್ನು ನಾವು ಕೈಗೊಳ್ಬೋದು. ಅವು ಯಾವುವಂದರೆ, ಮಕ್ಕಳು ಆರಾಮವಾಗಿ ಕುಳಿತು ಆಲಿಸಲು ಆಸನ ವ್ಯವಸ್ಥೆ, ಶಾಂತ ವಾತಾವರಣ ಕಲ್ಪಿಸುವುದು, ಮಾನಸಿಕ ಸಿದ್ಧತೆಯಿಂದ ಆಸಕ್ತಿಯಿಂದ ಉದ್ದೇಶಪೂರ್ವಕವಾಗಿ ಆಲಿಸುವಂತೆ ತಿಳುವಳಿಕೆ ನೀಡುವುದು, ಉತ್ತಮವಾಗಿ ಆಲಿಸುವ ಶಿಷ್ಟಾಚಾರದ ಬಗ್ಗೆ ತಿಳುವಳಿಕೆ ನೀಡುವುದು, ಧ್ವನಿ ಏರಿಳಿತಗಳಿಂದ ಆಗುವ ಅರ್ಥ ವ್ಯತ್ಯಾಸವನ್ನು ಗುರುತಿಸಲು ತಿಳುವಳಿಕೆ ನೀಡಬೇಕು, ಮಾನಸಿಕ ಏಕತೆಯಿಂದ ಕುತೂಹಲದಿಂದ ವಿಷಯಗಳನ್ನು ಊಹಿಸುತ್ತಾ ಆಲಿಸುತ್ತಾ ಅಭ್ಯಾಸಗಳನ್ನು ನೀಡುವುದು, ತರಗತಿಗಳ ಆಲಿಸುವ ಸಂದರ್ಭದಲ್ಲಿ ಸೂಕ್ತ ಸೂಚನೆಗಳನ್ನು ನೀಡುವುದು, ಆಲಿಸುವಾಗ ದೃಶ್ಯಾವಳಿಗಳನ್ನು ಕಲ್ಪಿಸಿಕೊಂಡು ಗ್ರಹಿಸುವ ತಂತ್ರಗಳನ್ನು ತಿಳಿಸಬೇಕು. ಎಲ್ಲರಿಗೂ ಶುಭವಾಗಲಿ. ಸರ್ವೇ ಜನೋ ಸುಖಿನೋ ಭವಂತು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಧ್ವನಿಗೆ ನಿಮ್ಮ ಬೆಂಬಲ ಹೆಚ್ಚಿಸಿ ಹೃದಯಪೂರ್ವಕವಾಗಿ ನಮನ ಮಾಡಿಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭಾರತ್ ಮಾತೆ. ಸರ್ವೇ ಜನೋ ಸುಖಿನೋ ಭವಂತು. ಸರ್ವರಿಗೂ ಶುಭವಾಗಲಿ.